ಭಾರತದ ಮೆಗಾ ಗೇಮ್ ಪ್ಲಾನ್. ಶುರುವಾಯಿತು ರಹಸ್ಯ ಖನಿಜಗಳ ಬೇಟೆ. ಡ್ರ್ಯಾಗನ್ಗೆ ಮೋದಿ ಲೋಲಾ ಮಾಸ್ಟರ್ ಸ್ಟ್ರೋಕ್. ಸ್ನೇಹಿತರೆ, ನಿಮ್ಮ ಕೈಲಿರೋ ಅತ್ಯಾಧುನಿಕ ಸ್ಮಾರ್ಟ್ಫೋನ್ ಇರ್ಬೋದು, ರಸ್ತೆಯಲ್ಲಿ ಸದ್ದಿಲ್ದೆ ಓಡೋ ಎಲೆಕ್ಟ್ರಿಕ್ ಕಾರ್ಗಳಿರ್ಬೋದು, ಅಥವಾ ನಮ್ಮ ಗಡಿ ಕಾಯೋ ಶಕ್ತಿಶಾಲಿ ಮಿಸೈಲ್ಸ್ ಇರ್ಬೋದು. ಇವೆಲ್ಲವೂ ಕೆಲಸ ಮಾಡೋಕೆ ಒಂದು ರಹಸ್ಯ ಶಕ್ತಿ ಬೇಕು. ಅದೇ ಕ್ರಿಟಿಕಲ್ ಮಿನರಲ್ಸ್ ಮತ್ತು ರೇರ್ ಅರ್ಥ್ಸ್, ಅಂದ್ರೆ ಅತ್ಯಮೂಲ್ಯವಾದ ವಿರಳ ಖನಿಜಗಳು. ಆದ್ರೆ ಇಲ್ಲಿರೋ ಅತಿ ದೊಡ್ಡ ಆತಂಕದ ವಿಚಾರ ಏನ್ ಗೊತ್ತಾ? ಈ ಭವಿಷ್ಯದ ಚಿನ್ನಕ್ಕಾಗಿ ಇಡೀ ಜಗತ್ತು ಇಷ್ಟು ದಿನ ಚೀನಾದ ಮುಂದೆ ಕೈಕಟ್ಟಿ ನಿಲ್ಬೇಕಿತ್ತು. ಚೀನಾ ಯಾವಾಗ ಬೇಕಾದ್ರೂ ತನ್ನ ಸಪ್ಲೈ ಚೈನ್ ಕಟ್ ಮಾಡಿ ಇಡೀ ಜಗತ್ತನ್ನೇ ಬ್ಲಾಕ್ ಮೇಲ್ ಮಾಡೋ ಭಯ ಇತ್ತು. ಆದ್ರೆ ಈಗ ಆಟ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಚೀನಾದ ಈ ದರ್ಬಾರ್ಗೆ ಶಾಶ್ವತವಾಗಿ ಬ್ರೇಕ್ ಹಾಕೋಕೆ ಭಾರತ ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಫೆಬ್ರವರಿ 21, 2026 ನವದೆಹಲಿಯಲ್ಲಿ ಭಾರತ ಮತ್ತು ಬ್ರೆಜಿಲ್ ನಡುವೆ ಒಂದು ಮೆಗಾ ಒಪ್ಪಂದ ನಡೆದಿದೆ. ಇದು ಬರೀ ಒಂದು ಕಾಗದದ ಮೇಲಿನ ಸಹಿ ಅಲ್ಲ, ಜಾಗತಿಕ ಸಪ್ಲೈ ಚೈನ್ ಚಿತ್ರಣವನ್ನೇ ಬದಲಾಯಿಸೋ ಮೆಗಾ ಪ್ಲಾನ್. ಹಾಗಿದ್ರೆ ಏನಿದು ಒಪ್ಪಂದ? ಚೀನಾಕ್ಕೆ ಇದರಿಂದ ಆಗೋ ನಷ್ಟ ಏನು? ಭಾರತದ ಭವಿಷ್ಯಕ್ಕೆ ಇದು ಹೇಗೆ ಅತಿ ದೊಡ್ಡ ಗೇಮ್ ಚೇಂಜರ್ ಆಗಲಿದೆ? ಬನ್ನಿ ಇವತ್ತಿನ ಎಕ್ಸ್ಪ್ಲೇನರ್ನಲ್ಲಿ ಡಿಕೋಡ್ ಮಾಡೋಣ. ರಹಸ್ಯ ಖನಿಜಗಳ ಬೇಟೆ, ಬ್ರೆಜಿಲ್ ಜೊತೆ ಕೈ ಜೋಡಿಸಿದ ಭಾರತ. ಫೆಬ್ರವರಿ 21, 2026 ಜಾಗತಿಕ ರಾಜಕಾರಣದಲ್ಲಿ ಇದೊಂದು ದೊಡ್ಡ ಹೆಜ್ಜೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ನವದೆಹಲಿಯಲ್ಲಿ ಭೇಟಿಯಾಗ್ತಾರೆ. ಅಲ್ಲಿ ಸಹಿಯಾಗಿದ್ದೆ ಭವಿಷ್ಯದ 100 ವರ್ಷಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾಡಲಾದ ಕ್ರಿಟಿಕಲ್ ಮಿನರಲ್ಸ್ ಅಂಡ್ ರೇರ್ ಅರ್ಥ್ಸ್ ಪ್ಯಾಕ್ಟ್. ಈ ಒಪ್ಪಂದದ ತೂಕ ಎಷ್ಟಿದೆ ಅಂತ ಅರ್ಥ ಆಗ್ಬೇಕು ಅಂದ್ರೆ ನೀವು ಮೊದಲು ಬ್ರೆಜಿಲ್ನ ಕೆಪಾಸಿಟಿ ಏನು ಅಂತ ತಿಳ್ಕೋಬೇಕು. ಬ್ರೆಜಿಲ್ ಜಗತ್ತಿನ ಯಾವುದೋ ಸಾಮಾನ್ಯ ದೇಶ ಅಲ್ಲ, ಇದೊಂದು ಖನಿಜಗಳ ದೈತ್ಯ. ವಿಶ್ವದಲ್ಲೇ 2ನೇ ಅತಿ ದೊಡ್ಡ ರೇರ್ ಅರ್ಥ್ ನಿಕ್ಷೇಪ ಬ್ರೆಜಿಲ್ನಲ್ಲಿದೆ. ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ 21 ಮಿಲಿಯನ್ ಟನ್ ವಿರಳ ಖನಿಜಗಳು ಅಲ್ಲಿನ ಭೂಗರ್ಭದಲ್ಲಿ ಅಡಗಿವೆ. ಇಷ್ಟೇ ಅಲ್ಲ, ಜಗತ್ತಿನ ಶೇಕಡ 90ರಷ್ಟು ನಿಯೋಬಿಯಂ ನಿಕ್ಷೇಪ ಇರೋದು ಕೂಡ ಇದೇ ಬ್ರೆಜಿಲ್ನಲ್ಲಿ. ಈ ನಿಯೋಬಿಯಂ ಅಂದ್ರೆ ಏನು? ಇದೊಂದು ಸೂಪರ್ ಅಲಾಯ್. ಜೆಟ್ ಇಂಜಿನ್ಗಳು, ಎಂಆರ್ಐ ಸ್ಕ್ಯಾನರ್ಗಳು ಮತ್ತು ಅತ್ಯಾಧುನಿಕ ಕ್ಷಿಪಣಿಗಳ ತಯಾರಿಕೆಯಲ್ಲಿ ಇದು ಬೇಕೇ ಬೇಕು. ಜೊತೆಗೆ ಲಿಥಿಯಂ ಮತ್ತು ಕಬ್ಬಿಣದ ಅದಿರಿನ ಬೃಹತ್ ಭಂಡಾರವೇ ಬ್ರೆಜಿಲ್ನಲ್ಲಿದೆ. ಭಾರತಕ್ಕೆ ಈಗ ಈ ಖನಿಜಗಳ ವಿಪರೀತ ಹಸಿವಿದೆ. ಬ್ರೆಜಿಲ್ ಬಳಿ ಕಚ್ಚಾ ವಸ್ತು ಇದೆ, ಆದ್ರೆ ಅದನ್ನ ಪ್ರೋಸೆಸ್ ಮಾಡೋ ತಂತ್ರಜ್ಞಾನ ಮತ್ತು ಬೃಹತ್ ಮಾರುಕಟ್ಟೆ ಭಾರತದ ಬಳಿ ಇದೆ. ಇದೇ ಕಾರಣಕ್ಕೆ ಇದೊಂದು ಪರ್ಫೆಕ್ಟ್ ಮ್ಯಾಚ್. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಇದು ಕೇವಲ ಹಣ ಕೊಟ್ಟು ಖನಿಜ ಖರೀದಿಸೋ ಬೈಯಿಂಗ್ ಡೀಲ್ ಅಲ್ಲ, ಬದಲಾಗಿ ಇದೊಂದು ಜಂಟಿ ಅನ್ವೇಷಣೆ ಅಂದ್ರೆ ಜಾಯಿಂಟ್ ಎಕ್ಸ್ಪ್ಲೋರೇಷನ್ ಮಾಡೋ ಒಪ್ಪಂದ. ಅಂದ್ರೆ ಇನ್ಮುಂದೆ ಭಾರತದ ಕಂಪನಿಗಳು ನೇರವಾಗಿ ಬ್ರೆಜಿಲ್ನ ಗಣಿಗಾರಿಕೆಯಲ್ಲಿ ಹೂಡಿಕೆ ಮಾಡಲಿವೆ. ಖನಿಜಗಳನ್ನ ಹುಡುಕೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸಲಿವೆ. ಗಣಿಗಾರಿಕೆ, ಸಂಸ್ಕರಣೆ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ಇವೆಲ್ಲವೂ ಈ ಒಪ್ಪಂದದ ಅಡಿಯಲ್ಲಿ ಬರುತ್ತೆ. ಇದೊಂದು ಸ್ಪಾಟ್ ಪರ್ಚೇಸ್ ಅಲ್ಲ, ಬದಲಾಗಿ ಇದೊಂದು ಲಾಂಗ್ ಟರ್ಮ್ ಸಪ್ಲೈ ಸೆಕ್ಯೂರಿಟಿ. ಡ್ರ್ಯಾಗನ್ ಕಪಿಮುಷ್ಟಿ ಬಿಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ. ಇದೆಲ್ಲ ಸರಿ, ಭಾರತಕ್ಕೆ ಈ ಡೀಲ್ ಈಗ್ಲೇ ಯಾಕೆ ಬೇಕಿತ್ತು? ಈ ಪ್ರಶ್ನೆಗೆ ಒಂದೇ ಒಂದು ನೇರವಾದ ಉತ್ತರ: ಚೀನಾ. ಹೌದು, ಚೀನಾದ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಭಾರತಕ್ಕಿತ್ತು. ನಾವೊಮ್ಮೆ ಡೇಟಾ ಮತ್ತು ಅಂಕಿಅಂಶಗಳನ್ನ ನೋಡಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಇಂದಿಗೂ ಜಗತ್ತಿನ ಶೇಕಡ 69ರಿಂದ 75ರಷ್ಟು ರೇರ್ ಅರ್ಥ್ ಗಣಿಗಾರಿಕೆ ಚೀನಾದ ಕಂಟ್ರೋಲ್ನಲ್ಲೇ ಇದೆ. ಗಣಿಗಾರಿಕೆ ಅನ್ನೋದು ಕೇವಲ ಮೊದಲ ಹೆಜ್ಜೆ ಅಷ್ಟೇ. ಅಸಲಿ ಆಟ ಇರೋದು ಅದರ ಸಂಸ್ಕರಣೆ ಅಂದ್ರೆ ಪ್ರೊಸೆಸಿಂಗ್ನಲ್ಲಿ. ಶಾಕಿಂಗ್ ವಿಚಾರ ಅಂದ್ರೆ ಜಗತ್ತಿನ ಶೇಕಡ 85ರಿಂದ 90ರಷ್ಟು ವಿರಳ ಖನಿಜಗಳ ಪ್ರೊಸೆಸಿಂಗ್ ಯೂನಿಟ್ಗಳು ಇರೋದು ಚೀನಾದಲ್ಲಿ ಮಾತ್ರ. ಹೈ ಪರ್ಫಾರ್ಮೆನ್ಸ್ ಮ್ಯಾಗ್ನೆಟ್ಗಳ ವಿಚಾರದಲ್ಲಂತೂ ಚೀನಾದ್ದು ಶೇಕಡ 99ರಷ್ಟು ಏಕಸ್ವಾಮ್ಯ ಅಂದ್ರೆ ಮೊನೊಪೊಲಿ. ಭಾರತದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇವಿ ಬ್ಯಾಟರಿಗಳಿಗೆ ಬೇಕಾದ ಲಿಥಿಯಂ, ಕೋಬಾಲ್ಟ್ ಮತ್ತು ನಿಕಲ್ಗಾಗಿ ನಾವು ಶೇಕಡ 100ರಷ್ಟು ಬೇರೆ ದೇಶಗಳ ಮೇಲೆ, ಅದರಲ್ಲೂ ಬಹುಪಾಲು ಚೀನಾದ ಮೇಲೆಯೇ ಡಿಪೆಂಡ್ ಆಗಿದ್ವಿ. ಬ್ಯಾಟರಿ ಕಾಂಪೋನೆಂಟ್ಗಳಿಗಾಗಿ 70ರಿಂದ 85ರಷ್ಟು ಚೀನಾವನ್ನೇ ನಂಬ್ಕೊಂಡಿದ್ವಿ. ಇದರಿಂದ ಪ್ರತಿ ವರ್ಷ ಬಿಲಿಯನ್ ಗಟ್ಲೆ ಡಾಲರ್ ಹಣ ಚೀನಾ ಪಾಲಾಗ್ತಿತ್ತು. ಒಂದ್ಸಲ ಯೋಚನೆ ಮಾಡಿ, ಒಂದ್ ವೇಳೆ ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಅಥವಾ ಬಾರ್ಡರ್ನಲ್ಲಿ ಟೆನ್ಷನ್ ಶುರುವಾದ್ರೆ ಚೀನಾ ತನ್ನ ಸಪ್ಲೈ ಚೈನ್ ಕಟ್ ಮಾಡಿದ್ರೆ ಏನಾಗುತ್ತೆ? ಭಾರತದ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ನಿಂತು ಹೋಗುತ್ತೆ. ಸೋಲಾರ್ ಪ್ಯಾನೆಲ್ಸ್ ಬೆಲೆ ಗಗನಕ್ಕೇರುತ್ತೆ.
ಸೆಮಿಕಂಡಕ್ಟರ್ ಲ್ಯಾಬ್ಗಳನ್ನ ಮುಚ್ಚಬೇಕಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಡಿಫೆನ್ಸ್ ರಾಡರ್ಗಳು, ಮಿಸೈಲ್ಸ್ ಮತ್ತು ಮಿಲಿಟರಿ ಎಲೆಕ್ಟ್ರಾನಿಕ್ಸ್ಗೆ ಬೇಕಾದ ಕಚ್ಚಾ ವಸ್ತುಗಳ ಪೂರೈಕೆ ನಿಂತು ರಾಷ್ಟ್ರೀಯ ಭದ್ರತೆಗೆ ಅತಿ ದೊಡ್ಡ ಅಪಾಯ ಎದುರಾಗ್ತಿತ್ತು. ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ಭಾರತ ತನ್ನ $5 ಟ್ರಿಲಿಯನ್ ಎಕಾನಮಿಯ ಕನಸನ್ನ ಕೇವಲ ಒಬ್ಬರ ಕಪಿಮುಷ್ಟಿಯಲ್ಲಿರೋ ಸಪ್ಲೈ ಚೈನ್ ಮೇಲೆ ಕಟ್ಟೋಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಚೀನಾದ ಈ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಬ್ರೇಕ್ ಹಾಕೋಕೆ ಭಾರತ ಬ್ರೆಜಿಲ್ ಒಪ್ಪಂದ ನಮ್ಮ ಪಾಲಿಗೆ ಗೇಮ್ ಚೇಂಜರ್ ಆಗಿ ಬಂದಿದೆ. ಬ್ರೆಜಿಲ್ ಒಂದು ಪ್ರಜಾಸತ್ತಾತ್ಮಕ ದೇಶ. ಅಲ್ಲಿ ಖನಿಜಗಳನ್ನ ಅಸ್ತ್ರವಾಗಿ ಬಳಸೋ ಇತಿಹಾಸ ಇಲ್ಲ. ಇದೇ ಭಾರತಕ್ಕೆ ಸಿಕ್ಕಿರೋ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಭಾರತದ ಆರ್ಥಿಕತೆಗೆ ಈ ಡೀಲ್ ಹೇಗೆ ನೆಮ್ಮದಿ ತಂದಿದ್ಯೋ ಹಾಗೆ ನಿಮ್ಮ ನೆಮ್ಮದಿಯ ಆಧ್ಯಾತ್ಮಿಕ ಪ್ರವಾಸಕ್ಕೆ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಕೇವಲ $39,500 ಕಾಶಿ ಅಯೋಧ್ಯೆ ವಿಮಾನ ಪ್ರಯಾಣ. 7 ಸ್ಯಾಂಡ್ಸ್ ನೀಡ್ತಿದೆ ಬೆಸ್ಟ್ ಪ್ಯಾಕೇಜ್. ಹಿಂದೆ ಬುಕ್ ಮಾಡಿ, ಡೀಟೇಲ್ ಸ್ಕ್ರೀನ್ ಮೇಲಿದೆ. $20 ಬಿಲಿಯನ್ ಟಾರ್ಗೆಟ್. ಶುರುವಾಯಿತು ಮೆಗಾ ಬಿಸ್ನೆಸ್. ಸ್ನೇಹಿತರೆ, ಈ ಒಪ್ಪಂದ ಬರೀ ಮಣ್ಣಿನೊಳಗಿರೋ ಖನಿಜಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದ್ರ ಹಿಂದೆ ಒಂದು ಬೃಹತ್ ಆರ್ಥಿಕ ಬ್ಲೂ ಪ್ರಿಂಟ್ ಇದೆ. 2025ರ ಡೇಟಾ ಪ್ರಕಾರ ಭಾರತ ಮತ್ತು ಬ್ರೆಜಿಲ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಸುಮಾರು $15 ಬಿಲಿಯನ್ ಇತ್ತು. ಆದ್ರೆ ಈಗ ಮುಂದಿನ 5 ವರ್ಷಗಳಲ್ಲಿ ಈ ವ್ಯಾಪಾರವನ್ನ ಬರೋಬ್ಬರಿ $20 ಬಿಲಿಯನ್ ಗಿಂತ ಹೆಚ್ಚು ವಿಸ್ತರಿಸೋ ಬೃಹತ್ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. ಇದಕ್ಕಾಗಿ ಮುಖ್ಯವಾಗಿ 3 ಸೆಕ್ಟರ್ಗಳ ಮೇಲೆ ಫೋಕಸ್ ಮಾಡಲಾಗ್ತಿದೆ. ಮೊದಲನೇದು ಕಬ್ಬಿಣದ ಅದಿರು ಮತ್ತು ಉಕ್ಕು. ಇಂದು ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅತಿ ವೇಗವಾಗಿ ನಡೆಯುತ್ತಿದೆ. ರೈಲ್ವೆ, ಹೈವೇಗಳು, ಸ್ಮಾರ್ಟ್ ಸಿಟಿಗಳು ಮತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ತಲೆ ಎತ್ತುತ್ತಿವೆ. ಈ ಬೃಹತ್ ನಿರ್ಮಾಣಗಳಿಗೆ ಕ್ವಾಲಿಟಿ ಸ್ಟೀಲ್ ಬೇಕು. ಬ್ರೆಜಿಲ್ನ ವೇಲ್ನಂತಹ ಕಂಪನಿಗಳು ವರ್ಷಕ್ಕೆ 336 ಮಿಲಿಯನ್ ಟನ್ಗಳಷ್ಟು ಕಬ್ಬಿಣದ ಅದಿರನ್ನ ಉತ್ಪಾದಿಸುತ್ತವೆ. ಭಾರತದ ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್ಗೆ ಈಗ ಬ್ರೆಜಿಲ್ನಿಂದ ನಿರಂತರ ಮತ್ತು ಸ್ಥಿರವಾದ ಅದಿರು ಸಪ್ಲೈ ಆಗಲಿದೆ. ಎರಡನೇದು ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಆರೋಗ್ಯ ವಲಯ. ಭಾರತದ ಫಾರ್ಮಾ ಎಕ್ಸ್ಪೋರ್ಟ್ $50 ಬಿಲಿಯನ್ ದೊಡ್ಡದು. ಆದ್ರೆ ಲ್ಯಾಟಿನ್ ಅಮೆರಿಕಾದ ಮಾರುಕಟ್ಟೆ ಪ್ರವೇಶ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಈಗ ಭಾರತದ ಔಷಧ ನಿಯಂತ್ರಣ ಸಂಸ್ಥೆ CDSCO ಮತ್ತು ಬ್ರೆಜಿಲ್ನ ಅನ್ವಿಸಾ ನಡುವೆ ಚಾರಿತ್ರಿಕ ಒಪ್ಪಂದವಾಗಿದೆ. ಇದರರ್ಥ ಇನ್ಮುಂದೆ ಭಾರತೀಯ ಕಂಪನಿಗಳು ತಯಾರಿಸೋ ಕ್ವಾಲಿಟಿ ಜನರಿಕ್ ಔಷಧಿಗಳಿಗೆ ಬ್ರೆಜಿಲ್ನಲ್ಲಿ ಬಹಳ ವೇಗವಾಗಿ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಮೂಲಕ ಅಪ್ರೂವಲ್ ಸಿಗುತ್ತೆ. ಡೇಟಾ ಹಂಚಿಕೆ ಮತ್ತು ಮ್ಯೂಚುವಲ್ ಇನ್ಸ್ಪೆಕ್ಷನ್ ಮೂಲಕ ಬ್ರೆಜಿಲ್ ಈಗ ಇಡೀ ಲ್ಯಾಟಿನ್ ಅಮೆರಿಕಾಗೆ ಭಾರತದ ಔಷಧಗಳ ಹೆಬ್ಬಾಗಿಲಾಗಿ ಬದಲಾಗಲಿದೆ. ಅಂದ್ರೆ ಅತ್ತ ರೇರ್ ಅರ್ಥ್ನಿಂದ ಹಿಡಿದು ಇತ್ತ ಜೀವ ಉಳಿಸೋ ಔಷಧಿಗಳವರೆಗೆ ಈ ಪಾಲುದಾರಿಕೆ ಎಲ್ಲವನ್ನ ಕವರ್ ಮಾಡಿದೆ. ಫ್ಯೂಚರ್ ಪ್ರೂಫ್ ಟೆಕ್ ಮತ್ತು ಹಸಿರು ಇಂಧನದ ಕ್ರಾಂತಿ. ಇನ್ನು ಮುಂದಿನ ಹಂತ ಭಾರತವನ್ನ ಫ್ಯೂಚರ್ ಪ್ರೂಫ್ ಮಾಡೋದು, ಅಂದ್ರೆ ಭವಿಷ್ಯದ ತಂತ್ರಜ್ಞಾನಕ್ಕೆ ದೇಶವನ್ನ ರೆಡಿ ಮಾಡೋದು. ಈ ಒಪ್ಪಂದದಲ್ಲಿ ಡಿಜಿಟಲ್ ಮತ್ತು ಟೆಕ್ನಾಲಜಿ ಪಾಲುದಾರಿಕೆಗೆ ದೊಡ್ಡ ಮಣೆ ಹಾಕಲಾಗಿದೆ. ಭಾರತದ ಯಶಸ್ವಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ DPI ಅಂದ್ರೆ ನಮ್ಮ UPI ನಂತಹ ಸಿಸ್ಟಂಗಳನ್ನ ಬ್ರೆಜಿಲ್ ಜೊತೆ ಹಂಚಿಕೊಳ್ಳಲಾಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಯಂತ್ರಣ, ಕ್ಲೈಮೇಟ್ ಡೇಟಾ ಅನಾಲಿಸಿಸ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ 2 ದೇಶಗಳು ಒಟ್ಟಾಗಿ ಕೆಲಸ ಮಾಡಲಿವೆ. ಇದಕ್ಕಿಂತಲೂ ಮುಖ್ಯವಾದದ್ದು ಹಸಿರು ಇಂಧನ ಅಥವಾ ಗ್ರೀನ್ ಎನರ್ಜಿ ಕ್ರಾಂತಿ. ಬ್ರೆಜಿಲ್ ಕಬ್ಬಿನಿಂದ ತೆಗೆಯೋ ಎಥೆನಾಲ್ ಉತ್ಪಾದನೆಯಲ್ಲಿ ಜಗತ್ತಿಗೆ ಲೀಡರ್. ಫ್ಲೆಕ್ಸ್ ಫ್ಯೂಯಲ್ ಎಂಜಿನ್ ತಂತ್ರಜ್ಞಾನದಲ್ಲಿ ಅವರೇ ನಂಬರ್ 1. ಇತ್ತ ಭಾರತ ಕೂಡ ತನ್ನ ಎಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅನ್ನ ಅತಿ ವೇಗವಾಗಿ ವಿಸ್ತರಿಸುತ್ತಿದೆ. ಈಗ ಇವೆರಡೂ ದೇಶಗಳು ಸೇರಿ ಎಥೆನಾಲ್ ತಂತ್ರಜ್ಞಾನ ಮತ್ತು ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂದ್ರೆ SAF ವಿಮಾನಕ್ಕೆ ಬಳಸೋ ಜೈವಿಕ ಇಂಧನ ಡೆವಲಪ್ ಮಾಡಲಿವೆ. ತಮ್ಮ ನೆಟ್ ಝೀರೋ ಟಾರ್ಗೆಟ್ ರೀಚ್ ಆಗೋಕೆ ಈ ಗ್ರೀನ್ ಎನರ್ಜಿ ಸಪೋರ್ಟ್ ಅತ್ಯಂತ ನಿರ್ಣಾಯಕವಾಗಿದೆ. ಕ್ರಿಟಿಕಲ್ ಮಿನರಲ್ಸ್ ನಮ್ಮ ಎಲೆಕ್ಟ್ರಿಕ್ ಕಾರ್ಗಳನ್ನ ಓಡಿಸಿದ್ರೆ ಈ ಜೈವಿಕ ಇಂಧನ ಭವಿಷ್ಯದ ವಿಮಾನಗಳನ್ನ ಹಾರಿಸಲಿವೆ. ಈ ನಿರಂತರ ಕಚ್ಚಾ ವಸ್ತುಗಳ ಪೂರೈಕೆಯಿಂದ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿ ಸ್ಥಳೀಯ ಉತ್ಪಾದನೆಗೆ ಮತ್ತಷ್ಟು ಬೂಸ್ಟ್ ಸಿಗಲಿದೆ. ಇದರಿಂದ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗೋ ನಿರೀಕ್ಷೆ ಇದೆ. ಗ್ಲೋಬಲ್ ಸೌತ್ ಬಾಸ್ ಬದಲಾಗುತ್ತಿರೋ ಜಾಗತಿಕ ಸಮೀಕರಣ. ಕೊನೆಯದಾಗಿ ಈ ಒಪ್ಪಂದದ ಅತಿ ದೊಡ್ಡ ಇಂಪ್ಯಾಕ್ಟ್ ಇರೋದು ಜಾಗತಿಕ ರಾಜಕಾರಣ ಅಂದ್ರೆ ಜಿಯೋ ಪಾಲಿಟಿಕ್ಸ್ ಮೇಲೆ. ಇದು ಕೇವಲ 2 ದೇಶಗಳ ವ್ಯಾಪಾರವಲ್ಲ, ಇದು ಬ್ರಿಕ್ಸ್ ಮತ್ತು ಇಪ್ಸಾ ಒಕ್ಕೂಟದ ಶಕ್ತಿ ಪ್ರದರ್ಶನ. ಪಾಶ್ಚಿಮಾತ್ಯ ದೇಶಗಳ ಮೇಲೆ ಅಥವಾ ಕೇವಲ ಚೀನಾದ ಮೇಲೆ ಡಿಪೆಂಡ್ ಆಗಿರೋ ಬದಲು ಅಭಿವೃದ್ಧಿಶೀಲ ರಾಷ್ಟ್ರಗಳೇ ಒಟ್ಟಾಗಿ ಗ್ಲೋಬಲ್ ಸೌತ್ ಶಕ್ತಿಯಾಗಿ ಹೊರಹೊಮ್ಮುತ್ತಿರೋದ್ರ ಸ್ಪಷ್ಟ ಸಂದೇಶ ಇದು. ಇದು ಪಾಶ್ಚಿಮಾತ್ಯರ ವಿರೋಧಿ ನಿಲುವಲ್ಲ, ಬದಲಾಗಿ ಇದೊಂದು ಪ್ರೋ ಡೈವರ್ಸಿಫಿಕೇಶನ್ ಸ್ಟ್ರಾಟಜಿ. ಇಲ್ಲಿ ನಡೀತಿರೋ ಇನ್ನೊಂದು ಅತಿ ದೊಡ್ಡ ಬೆಳವಣಿಗೆ ಅಂದ್ರೆ
ಡಿ-ಡಾಲರೈಸೇಷನ್ ಕಡೆಗಿನ ಹೆಜ್ಜೆ. ಭಾರತದ ರೂಪಾಯಿ ಮತ್ತು ಬ್ರೆಜಿಲ್ನ ರಿಯಾಲ್ ಸ್ಥಳೀಯ ಕರೆನ್ಸಿಯಲ್ಲೇ ನೇರ ವಹಿವಾಟು ನಡೆಸೋ ಬಗ್ಗೆ ಉಭಯ ದೇಶಗಳ ನಡುವೆ ಗಂಭೀರ ಮಾತುಕತೆ ಶುರುವಾಗಿದೆ. ಈ ಐತಿಹಾಸಿಕ ಕ್ಷಣದಲ್ಲಿ ನಾಯಕರು ಆಡಿದ ಮಾತುಗಳು ಇದರ ಗಾಂಭೀರ್ಯತೆಯನ್ನ ಸಾರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಂದಿನ 5 ವರ್ಷಗಳಲ್ಲಿ ನಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನ $20 ಬಿಲಿಯನ್ ಎತ್ತರಕ್ಕೆ ಕೊಂಡೊಯ್ಯಲು ನಾವು ಬದ್ಧರಾಗಿದ್ದೇವೆ. ಕ್ರಿಟಿಕಲ್ ಮಿನರಲ್ಸ್ ಮತ್ತು ರೇರ್ ಅರ್ಥ್ಸ್ ಒಪ್ಪಂದವು ಭವಿಷ್ಯದ ಭದ್ರವಾದ ಸಪ್ಲೈ ಚೈನ್ ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಇತ್ತ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಕೂಡ ಇದೇ ದನಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ಮತ್ತು ವಿರಳ ಖನಿಜಗಳ ವಲಯದಲ್ಲಿ ಹೂಡಿಕೆ ಮತ್ತು ಸಹಕಾರವನ್ನು ಹೆಚ್ಚಿಸುವುದು ಇಂದು ನಾವು ಮಾಡಿಕೊಂಡಿರೋ ಈ ಪ್ರವರ್ತಕ ಒಪ್ಪಂದದ ಮೂಲ ಉದ್ದೇಶವಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಒಪ್ಪಂದ 2 ರಾಷ್ಟ್ರಗಳನ್ನ ಸಾಂಕೇತಿಕ ರಾಜತಾಂತ್ರಿಕತೆಯಿಂದ ಸ್ಟ್ರಾಟಜಿಕ್ ಇಂಡಸ್ಟ್ರಿಯಲ್ ಪಾಲುದಾರಿಕೆ ಕಡೆ ತಂದಿದೆ. ಭಾರತಕ್ಕೆ ತನ್ನ ಭವಿಷ್ಯದ ತಂತ್ರಜ್ಞಾನಕ್ಕೆ ಬೇಕಾದ ಕಚ್ಚಾ ವಸ್ತುಗಳ ಭದ್ರತೆ ಸಿಕ್ಕಿದೆ. ಬ್ರೆಜಿಲ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮತ್ತು ಮಾರುಕಟ್ಟೆ ಸಿಕ್ಕಿದೆ. ಇವರಿಬ್ರು ಸೇರಿ ಜಾಗತಿಕ ಸಪ್ಲೈ ಚೈನ್ನಲ್ಲಿದ್ದ ಚೀನಾದ ಏಕಸ್ವಾಮ್ಯವನ್ನೇ ಪ್ರಶ್ನಿಸಿದ್ದಾರೆ. ಸ್ನೇಹಿತರೆ, ಭಾರತದ ಈ ದಿಟ್ಟ ಹೆಜ್ಜೆ ಚೀನಾದ ಆರ್ಥಿಕತೆ ಮತ್ತು ಅಹಂಕಾರಕ್ಕೆ ನಿಜಕ್ಕೂ ಪೆಟ್ಟು ನೀಡಲಿದೆಯಾ? ಡಾಲರ್ ಬದಲು ರೂಪಾಯಿಯಲ್ಲಿ ವ್ಯಾಪಾರ ಮಾಡೋ ನಿರ್ಧಾರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೋದು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿಪೂರ್ಣ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.